ಪತ್ರಿಕಾಗೋಷ್ಠಿ ಮಾಡಿರೋ ಉದ್ದೇಶ ತಗಿ ಪೀಡಿತ ಸಂಘಟನೆ ಜಮಾಕರ್ತ ಪರಿವಾರ ಕಲಬುರಗಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕಾ ಪದಾಧಿಕಾರಿಗಳ ವತಿಯಿಂದ ಇವತ್ತು ನಾವು ಸುಮಾರು ವರ್ಷಗಳ ಹಿಂದ್ಗಡೆ ಪಬ್ಲಿಕ್ ಲಿಮಿಟೆಡ್ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಕಡುಬಡವರು, ಕೂಲಿ ಕಾರ್ಮಿಕರು, ರೈತರು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನು ಸುಮಾರು ವರ್ಷಗಳಿಂದ ಕಂಪನಿಗಳು ಕೊಡುತ್ತಾ ಬಂದು 2014 ಮತ್ತು 15ನೇ ಸಾಲಿನಲ್ಲಿ ಸರ್ಕಾರ ಆ ಕಂಪನಿಗಳನ್ನು ಬಂದ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಲೋಧಾ ಮತ್ತು ಸೆಬಿ ಒಂದು ಕಮಿಟಿ ಮಾಡಿತ್ತು. ಆ ಕಮಿಟಿ ಮಾಡಿ ಏನಪ್ಪ ಅಂದ್ರೆ ಪ್ರತಿ ಗ್ರಾಹಕರಿಗೆ ಹಣ ಮರುಪಾವತಿ ಮಾಡಬೇಕಂತ ಆದೇಶ ಆಗಿದ್ದರೂ ಕೂಡ ಸುಮಾರು 10 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಯಾವ ಕಂಪನಿಗಳಿಂದ ವಂಚನೆಗೆ ಒಳಪಟ್ಟ ಗ್ರಾಹಕರಿಗೆ ಇಲ್ಲಿವರೆಗೂ ಹಣ ಬಂದಿಲ್ಲ. ಅದರ ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ತಗಿ ಪೀಡಿತ ಸಂಘಟನೆ ಜಮಾಕರಿತ ಪರಿವಾರದ ವತಿಯಿಂದ ಇವತ್ತಿನ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾನು ವಿಜಯಕುಮಾರ್ ಶೆಟ್ಟಿ ಅಂತಕ್ಕಂಥವ್ರು PSL ಇಂಡಿಯಾ ಲಿಮಿಟೆಡ್ ಕಂಪನಿ, ಸಮೃದ್ಧ ಜೀವನ್, ಗರಿಮಾ, ಅಗ್ರೋಟೆಕ್, ಅಗ್ರಿಗೋಲ್ಡ್, ಈ ಸ್ಟೋರ್ ಇಂಡಿಯಾ, ಸಮೃದ್ಧ ಜೀವನ್ ಇಂಥ ಇನ್ನೂ ಹಲವಾರು ಕಂಪನಿಗಳಲ್ಲೇನಪ್ಪ ಹೂಡಿಕೆ ಮಾಡಿರ್ತಕ್ಕಂಥ ಜನರ ಇವತ್ತು ಇಂಥ ಒಂದು ದುಸ್ಥಿತಿಯಲ್ಲಿ ಬಂದಿದೆ. ಅವರು ಉಳಿತಾಯ ಮಾಡಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಅವರು ಮುಂದಿನ ಮಕ್ಕಳ ಒಂದು ಮದುವೆಗಾಗಿ ಅಥವಾ ಅವರ ಮಕ್ಕಳ ಎಜುಕೇಷನ್ಗಾಗಿ ಏನಪ್ಪ ಅಂದ್ರೆ ಹಣ ಹೂಡಿಕೆ ಮಾಡಿದರು. ಆದರೆ ಕಂಪನಿಗಳನ್ನು ಬಂದ್ ಮಾಡಿದ ತಕ್ಷಣ ಆ ಕಂಪನಿಗಳಲ್ಲಿರ್ತಕ್ಕಂಥ ಮಾಲೀಕತ್ವವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟುವುದರ ಮುಖಾಂತರ ಅದರ ಆಸ್ತಿಯನ್ನೇನಪ್ಪ ಅಂದ್ರೆ ಇವತ್ತು ಭಾರತ ದೇಶದಾದ್ಯಂತ ಸುಮಾರು 3 ಲಕ್ಷ ಕಂಪನಿಗಳನ್ನೇನಪ್ಪ ಅಂದ್ರೆ ಬಂದ್ ಮಾಡಿದೆ ಸರ್ಕಾರ. ಅದ್ರ ಜೊತೆಗೆ ಆ ಕಂಪನಿಯ ಖಾತೆಯಲ್ಲಿರ್ತಕ್ಕಂಥ ಹಣ 5,40,000 ಕೋಟಿ ರೂಪಾಯಿ ಏನಪ್ಪ ಅಂದರೆ ಇವತ್ತು ಮುಟ್ಟುಗೋಲು ಹಾಕೊಂಡಿದ್ರು ಕೂಡ ಇದು ಮರುಪಾವತಿ ಆಗ್ತಾಯಿಲ್ಲ. ಅದರ ನಿಮಿತ್ತವಾಗಿ ಏನಪ್ಪ ಅಂದರೆ ತಗಿ ಪೀಡಿತ ಜಮಾಕರಿತ ಪರಿವಾರ ಸಂಘಟನೆ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾಗಿರ್ತಕ್ಕಂಥ ಮದನ್ ಲಾಲ್ ಆಜಾದ್ ಅವರು ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಸಾಹೇಬ್ ಬುಗಡೆ ಅವರು ಏನಪ್ಪ ಅಂದ್ರೆ ಇಡೀ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರದಾದ್ಯಂತ ಮತ್ತು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಇವತ್ತೇನಪ್ಪ ಅಂದ್ರೆ ಕಡುಬಡವರಿಗೆ ಖಾಸಗಿ ಕಂಪನಿಯಲ್ಲಿ ಏನಪ್ಪ ಅಂದ್ರೆ ದುಡ್ಡು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕೆಂಬ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಸತತವಾಗಿ ಹೋರಾಟ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರ ಕಂದಾಯ ಇಲಾಖೆಯಿಂದ ಆರ್ಡರ್ ಮಾಡಿಸಿ ಪ್ರತಿಯೊಂದು DC ಆಫೀಸ್ನಲ್ಲೇನಪ್ಪ DC ಅವರಿಂದ ಪ್ರತಿ ತಹಸೀಲ್ ಆಫೀಸ್ನಲ್ಲೇನಪ್ಪ ಅಂದ್ರೆ ಇವತ್ತು ಕೌಂಟರ್ಗಳನ್ನು ಓಪನ್ ಮಾಡುವುದರ ಮುಖಾಂತರ ಕ್ಲೇಮ್ ಅರ್ಜಿಗಳನ್ನೇನಪ್ಪ ಅಂದ್ರೆ ಬರ್ಡ್ ಸೆಟ್ ಆ್ಯಕ್ಟ್ ಏನಪ್ಪ ಅಂದ್ರೆ ಅಧೀನದಲ್ಲಿ ಏನಪ್ಪ ಅಂದ್ರೆ ಅರ್ಜಿ ಕ್ಲೇಮ್ಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಿದ್ರು ಕೂಡ ಏನಪ್ಪ ಅಂದ್ರೆ ಇಲ್ಲಿವರೆಗೂ 6 ತಿಂಗಳಾದರೂ ಆ ಬರ್ಡ್ ಸೆಟ್ ಕಾಯ್ದೆ ಏನು ಹೇಳ್ತದಂದ್ರೆ ಸುಮಾರು 180 ದಿವಸಗಳ ಅಡಿಯೊಳಗೆ ಏನಪ್ಪ ಅಂದ್ರೆ ಮರುಪಾವತಿ ಮಾಡಬೇಕು 3 ಪಟ್ಟು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆ ಕಾಯ್ದೆ ಒಂದು ನಿಯಮ ಇದೆ. ಆದರೂ ಕೂಡ ಇಲ್ಲಿವರೆಗೆ ಸರ್ಕಾರ ಇವತ್ತು ಮರುಪಾವತಿ ಆಗ್ತಾಯಿಲ್ಲ. ಅದಕ್ಕಾಗಿ ಇದನ್ನು ಖಂಡಿಸೇನಪ್ಪ ಸರ್ಕಾರದ ಇವತ್ತು ನೀತಿಯನ್ನು ಖಂಡಿಸೇನಪ್ಪ ಅಂದ್ರೆ ಕಡುಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಏನಪ್ಪ ಇವತ್ತು ಇಂಥ ಒಂದು ದುಸ್ಥಿತಿಗೆ ತಂದಿದೆ ಅಂದರೆ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಮುತುವರ್ಜಿ ವಹಿಸಿ ಆ ಕಂಪನಿಗಳಲ್ಲಿರ್ತಕ್ಕಂಥ ಸ್ಥಿರಾಸ್ತಿ ಏನಪ್ಪ ಅಂದ್ರೆ ತಾವು ಮುಟ್ಟುಗೋಲು ಹಾಕೊಂಡಿರಿ. ಆ ಆಸ್ತಿಗಳನ್ನು ಹರಾಜು ಮಾಡುವುದರ ಮುಖಾಂತರ ಕಡುಬಡವರಿಗೆ ಏನಪ್ಪ ಅಂದ್ರೆ ನೀವು ಇವತ್ತು ಮರುಪಾವತಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಇಷ್ಟೊಂದು ಡಿಲೇ ಆಗ್ತಾ ಇರುವುದರಿಂದ ಇದನ್ನು ಖಂಡಿಸೇನಪ್ಪ ಅಂದ್ರೆ ಇವತ್ತು ಇಡೀ ರಾಷ್ಟ್ರದಾದ್ಯಂತ ಮುಂಬರುವ ಸೆಪ್ಟೆಂಬರ್ 1ನೇ ತಾರೀಕು ಏನಪ್ಪ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಏನಪ್ಪ ಅಂದ್ರೆ ಮತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಬೃಹತ್ ಸತ್ಯಾಗ್ರಹ ಏನಪ್ಪ ಅಂದ್ರೆ ಹಮ್ಮಿಕೊಳ್ಳಲಾಗಿದೆ. ಅನಿರ್ದಿಷ್ಟ ಸತ್ಯಾಗ್ರಹ ಏನಪ್ಪ ಅಂದ್ರೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಇದರಲ್ಲಿ ಗ್ರಾಹಕರು, ಏಜೆಂಟ್ರುಗಳೇನಪ್ಪ ಅಂದ್ರೆ ಇಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಜನರು ಇವತ್ತೇನಪ್ಪ ಅಂದ್ರೆ ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅದ್ರ ಜೊತೆಗೆ ಎಷ್ಟೋ ಜನ ವಲಸೆ ಹೋಗಿದ್ದಾರೆ. ಎಷ್ಟೋ ಜನ ಹೂಡಿಕೆದಾರ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ಜನರಿಗೆ ನ್ಯಾಯ ಸಿಗಬೇಕಾದ್ರೆ ಸರ್ಕಾರ ಮುತುವರ್ಜಿ ವಹಿಸೇನಪ್ಪ ಆಸ್ತಿಗಳನ್ನು ತಮ್ಮ ವಶದಲ್ಲಿದೆ ಅದನ್ನೇನಪ್ಪ ಹರಾಜು ಮಾಡಿ ಜನರಿಗೆ ಏನಪ್ಪ ಅಂದ್ರೆ ಮರುಪಾವತಿ ಮಾಡಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ತಗಿ ಪೀಡಿತ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ. ಹಣಗಳನ್ನು ತುಂಬಿಸಿಕೊಂಡು ಇಲ್ಲಿಯವರೆಗೆ ತಗಿ ಪೀಡಿತ ಜಮಾಕರ್ತ ಪರಿವಾರ ನಾವು ಎಲ್ಲ ಒಂದು ಸಂಘಟನೆಯಿಂದ ಸೇರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ದಿನಾಂಕ 1/9/2024 ಅನಿರ್ದಿಷ್ಟ ಚಳುವಳಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಇದು ಒಂದು ಘೋರ ದುರಂತ ಎಂದು ನಾವು ಎಲ್ಲ ಒಂದು ಗ್ರಾಹಕರ ಪರವಾಗಿ ಹಾಗೂ ಏಜೆಂಟರ ಪರವಾಗಿ ನಾವು ಒಂದು ಧನ್ಯವಾದಗಳು ಹೇಳುತ್ತಾ ನಾವು ಸರ್ಕಾರ ಎಲ್ಲ ಗ್ರಾಹಕರು ಮುಟ್ಟುಗೋಲು ಹಾಕಿಕೊಂಡ ದುಡ್ಡನ್ನು ಮರಳಿ ಕೊಡಿಸಬೇಕಂತ ನಾವೊಂದು ಅವರಿಗೆ ಮನವಿಯನ್ನು ಸಲ್ಲಿಸುತ್ತಾ ಒಂದು ಅನಿರ್ದಿಷ್ಟ ಸತ್ಯಾಗ್ರಹ ಚಳವಳಿಯನ್ನು ಹೂಡಿಸಲು ಪ್ರಾರಂಭಿಸಿದ್ದೇವೆ. ನನ್ನ ಹೆಸರು YS ತಳವಾರ್, ತಗಿ ಪೀಡಿತ ಜಮಾಕರ್ತ ರಾಜ್ಯ ಜಿಲ್ಲಾ ಅಧ್ಯಕ್ಷ.